ಅವನ ಹತ್ರನೇ ತರಿಸ್ದೆ. ಯಾರ ಹತ್ರ? ಭಿಕ್ಷೆ ಬೇಡವನ ಹತ್ರನಾ? ಹೌದು. ಅಂದ್ರೆ ಏನೇ, ಅವನ್ ಭಿಕ್ಷೆ ಬೇಡ್ಕೊಂಡು ತಂದಿದ್ದು ನನಗ್ ಕೊಟ್ಟಿದ್ಯಾ? ಹೌದು. ಪರಿಸ್ಥಿತಿ ಗೊತ್ತಲ್ವಾ, ಏನು ತಿಂದಿಲ್ಲ ಅಂದ್ರೆ ಪ್ರಾಣನೇ ಹೋಗುತ್ತೆ. ಯಾರ್ ತಂದ್ರೆ ಏನು, ತಿಂಡಿನೇ ತಾನೆ, ತಿನ್ನಿ. ಕೊನೆಗೂ ಎಂತ ಪರಿಸ್ಥಿತಿಗೆ ತಂದೆ. ಭಿಕ್ಷೆ ಬೇಡೋ ಸಮಸ್ಯೆ ಇರಲ್ಲ ಅನ್ಕೊಂಡೆ, ಕೊನೆಗೂ ಭಿಕ್ಷೆ ಬೇಡೋನ್ ಕೈಲೇ ತರಿಸಿ ಆ ಆಸೆನೂ ನೆರವೇರಿಸ್ಬಿಟ್ಟೆ ಬಿಡು. ನಿಮ್ ಮಗನ್ ಬಿಡಿಸ್ಬೇಕು ಅಂದ್ರೆ ಮೊದ್ಲು ನೀವು ಜೀವಂತವಾಗಿರ್ಬೇಕು ಅಲ್ವಾ, ಅದನ್ನ ನೆನ್ಪಿಟ್ಕೊಳ್ಳಿ. ತಿನ್ನಿ. ಇನ್ನೇನ್ ತಿನ್ನೋದು? ಹಲೋ ಅಮ್ಮ, ನಿನ್ಗೇನೈತೆ? ನೀನಲ್ಲಿ ಚೆನ್ನಾಗೇ ಇದೆಯಾ ಅಲ್ವಾ? ನೀನ್ಯಾಕೆ ಕಳ್ತಾ ಇದೀಯಾ? ನಿಮ್ಮನ್ನ ದಿಕ್ಕಿಲ್ದಿರೋ ಹಾಗೆ ಮಾಡಿ ಆ ಕಲ್ಯಾಣಿ ಶೌರ್ಯ ಹ್ಯಾಪಿಯಾಗಿದ್ದಾರೆ. ನನ್ಗಂತೂ ತಿಂಡಿ ಕೂಡ ಸೇರ್ತಿಲ್ಲ ಅಮ್ಮ. ಕಣ್ ತುಂಬ ನೆತ್ತೆ ಕೂಡ ಬರ್ತಿಲ್ಲ. ನಮ್ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. 4 ತರ ತಿಂಡಿ, 2 ತರ ಸಾಂಬಾರ್ ಜೊತೆ ಒಳ್ಳೆ ತಿಂಡಿ ತಿಂತಾ ಇದೀವಿ. ಇಲ್ಲಿ ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. 1ಕ್ಕೆ 10 ತರ ಕಾಲ್ ಆಚೆ ಹಿಡ್ದೇನೆ ನಮ್ಗೆಲ್ಲ ಬರ್ತಾ ಇದೆ. ಏನಮ್ಮ ತಮಾಷೆ ಮಾಡ್ತಿದ್ಯಾ? ಅಲ್ಲಿ ಸಿದ್ದು ಜೈಲಲ್ಲಿದ್ದಾನೆ, ನೀವೆಲ್ಲೋ ಇದ್ದೀರಾ. ಅಷ್ಟು ವೆರೈಟಿ ಟಿಫಿನ್ನು, ಅಷ್ಟು ತರದ ಸಾಂಬಾರು ಎಲ್ಲಿಂದ ಬರುತ್ತೆ? ಏನೋ ಬರ್ತಾ ಇದೆ ಬಿಡೆ, ತಿಂತೀವಿ ಮಲಗ್ತೀವಿ. ಅಲ್ಲಿ ನಿನ್ ಸಮಸ್ಯೆ ಏನ್ ಹೇಳು? ಏನಿದೆ, ನೀವಲ್ಲಿ ನೋವು ಪಡ್ತಿದ್ರೆ ಇವರಿಲ್ಲಿ ಸಂತೋಷವಾಗಿದ್ದಾರೆ. ಅದನ್ನ ನೋಡಿ ತಡ್ಕೊಳಕ್ಕಾಗದೆ ನಾನು ಒದ್ದಾಡ್ತಿದ್ದೀನಿ. ಚಿಕ್ಕಮ್ಮ, ನೀವು ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಹೇಗಾದರೂ ಸಿದ್ದುನ ಮೀಟ್ ಮಾಡ್ತೀನಿ. ಸಿದ್ದು ಮಾತ್ರನೇ ಯಾವುದಾದ್ರೂ ಕ್ರಿಮಿನಲ್ ಐಡಿಯಾ ಕೊಡೋದಕ್ಕೆ ಸಾಧ್ಯ. ಸರಿ, ಏನೋ ಒಂದು ಮಾಡಿ. ಇವ್ರನ್ನ ಹೀಗೆ ನೋಡೋಕ್ ಮಾತ್ರ ನನ್ನಿಂದ ಆಗ್ತಿಲ್ಲ. ಅದ್ಗೆ ನನ್ನ ನೋವು ನಂಗೆ ಗಂಡಂಗೆ ಕೂಡ ಅರ್ಥ ಆಗಲ್ಲ. ನೀವಾದ್ರೂ ಅರ್ಥ ಮಾಡ್ಕೋತೀರಾ? ನಿಂದೇನೇ ಗೋಳಿವಾಗ? ನನ್ನ ತಮ್ಮ ಏನೋ ಜೈಲ್ ಪಾಲಾಗಿದ್ದಾನೆ. ನಮ್ಮಮ್ಮ ಎಲ್ಲಿದ್ದಾಳೋ ಗೊತ್ತಿಲ್ಲ. ಅವ್ರು ಹಾಗಾಗೋದಕ್ಕೆ ಕಲ್ಯಾಣಿನೇ ಕಾರಣ ಅಲ್ವಾ ಅಂತ ನನ್ನ ಕೋಪ ನೋವು ಎಲ್ಲ. ನಾನು ಕೋಪ ಮಾಡ್ಕೊಂಡ್ರು ಬೇಜಾರು ಮಾಡ್ಕೊಂಡ್ರು ಮಾಡೋಕ್ಕಾಗೋದೇನಿದೆ? ಏನು ಮಾಡೋಕ್ಕಾಗ್ದಿರೋ ಅಸಮರ್ಥೆಯಾಗಿ ಎಲ್ಲ ಸಹಿಸ್ಕೋತಿದ್ದೀನಿ. ನನ್ನಿಂದ ಏನಾಗಿಲ್ಲ ಅಂದ್ರು ನಮ್ ದಮಯಂತಿ ಅತ್ತಿಗೆ ಇದ್ದಾರಲ್ವಾ, ಚಾಮುಂಡಿ ಅವತಾರ ಎತ್ತಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಬರ್ತಾ ಬರ್ತಾ ನೀವು ಕೂಡ ನನ್ನ ಹಾಗೆ ಆಗ್ತಾ ಇದ್ದೀರಾ. ಏನೇ ಹೇಳ್ತಾ ಇದ್ಯಾ? ಇಲ್ಲ ಅಂದ್ರೆ ಇನ್ನೇನತ್ತಿಗೆ, ನಿಮ್ ಕಣ್ ಮುಂದೆನೆ ಕಲ್ಯಾಣಿ ಶೌರ್ಯನ್ ಕೈ ಹಿಡ್ಕೊಂಡು ಹೊರಗಡೆ ಹೋದ್ಲು. ತಡೆಯೋಕಾಯ್ತಾ? ಇವಾಗಾಗ್ಲೇ ಕಲ್ಯಾಣಿ ತಲೆ ಮೇಲೆ ಹತ್ತಿ ಕೂತಿದ್ದಾಳೆ. ನೀವ್ ಹೀಗೆ ಬಿಟ್ರೆ ನಿಮ್ ತಲೆ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದಕ್ಕೂ ಶುರು ಮಾಡ್ತಾಳೆ. ನೋಡಿದ್ರಿ ಅಲ್ವಾ, ಶೌರ್ಯ ಕೂಡ ಕಲ್ಯಾಣಿ ಅಂದ್ರೆ ಪ್ರಾಣ. ಕಲ್ಯಾಣಿಗೋಸ್ಕರ ನಿಮ್ಮ ಮಾತನ್ ಕೂಡ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾನೆ. ಮಗ ತಾಯಿ ಮಾತನ್ನ ಕೇಳೋವರೆಗಷ್ಟೇ ಯಾವ ತಾಯಿಗಾದ್ರೂ ಬೆಲೆ ಇರೋದು. ಆ ಬೆಲೆ ಹೋಯ್ತು ಅನ್ನೋದು ನಿಮ್ ಮುಖ ನೋಡ್ತಿದ್ರೇನೆ ಗೊತ್ತಾಗ್ತಿದೆ. ನನ್ ಮಗನ್ನ ಇಷ್ಟೆಲ್ಲ ಬದಲಾಯಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ವೇ? ಬದಲಾಯಿಸ್ತಾಳೆ. ನಿಮ್ಮಮ್ಮನೇ ತನ್ನ ಅಮ್ಮನಾಗಿ ಮಾಡ್ಕೊಂಡಿರೋ ಅನುಪಮ ಅಮ್ಮ ಬೆಳೆಸಿರೋಳಲ್ವಾ, ಯಾರನ್ನಾದ್ರೂ ಬದಲಾಯಿಸ್ಬಿಡ್ತಾಳೆ. ಈ 4 ತಿಂಗಳು ದೂರ ಇದ್ರೂ ಕೂಡ ಅವ್ರನ್ನ ಇನ್ನೂ ಹತ್ರ ಮಾಡ್ತೇ ಹೊರತು ದೂರ ಮಾಡ್ಲಿಲ್ಲ. ಅವ್ರ ಹಾಗೆ ಏನೋ ಹೊಸದಾಗಿ ಮದ್ವೆ ಆಗಿರೋ ನೂತನ ದಂಪತಿಗಳ ಹಾಗೆ ಪಾರ್ಕ್ ಸುತ್ತ ತಿರ್ಗೋ ಪ್ರೇಮ ಪಕ್ಷಿಗಳ ಹಾಗೆ ತಿರುಗ್ತಿದ್ರೆ ಕಷ್ಟನೇ ಅತ್ಗೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಇರೋದಕ್ಕೆ ಕಣೆ ತಲೆ ಚಚ್ಕೋತಾ ಇರೋದು. ಬೇರೆ ಮಾಡ್ಬೇಕು. ಅವರಿಬ್ರು ಒಂದಾಗಿರೋವರೆಗೂ ಬಲ. ಅದೇ ಇಬ್ರನ್ನ ಬೇರೆ ಮಾಡಿದ್ರೆ ಆ ಬಲ ನಂಬಲ ಆಗತ್ತೆ ಅತ್ಗೆ. ನೋಡ್ತಿದ್ಯಲ್ಲ,
ಅವ್ರನ್ನ ದೂರ ಮಾಡ್ಬೇಕು ಅಂದ್ರೆ ಆ ದೇವ್ರೇ ಬರ್ಬೇಕು, ಇಲ್ಲ ಅಂದ್ರೆ ಏನಾದ್ರೂ ಅದ್ಭುತ ನಡಿಬೇಕು. ನಮ್ ಕೈಲಿ ಮಾಡಕ್ಕಾಗೋ ಅಂಥದ್ದು ಏನೂ ಇಲ್ಲ. ಮಗು ಇರೋದು ಈ ಹಾಸ್ಪಿಟ್ಲಲ್ಲೇ. ಹೌದಾ? ನೇರವಾಗಿ ಇಲ್ಲಿಗೆ ಬರೋಣ ಅನ್ಕೊಂಡೆ, ಬಟ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡಬೇಕಲ್ವಾ? ಅದ್ರ ಜೊತೆಗೆ ನೀನು ರಿಸೈನ್ ಮಾಡಬೇಕು, ಅದಕ್ಕೆ ಮೊದಲು ಸ್ಟೇಷನ್ಗೆ ಕರ್ಕೊಂಡು ಹೋದೆ. ಹೋಗ್ಲಿ ಬಿಡಿ ಆಫೀಸರ್, ಮೊದಲು ನೀವು ಹೋಗಿ ರಿಪೋರ್ಟ್ ಆಗಬೇಕಿತ್ತಲ್ಲ. ಚಾರ್ಜ್ ತಗೊಂಡಿದ್ದಕ್ಕೆ ಟೆನ್ಷನ್ ಇಲ್ಲ. ನಾನು ರಿಸೈನ್ ಮಾಡಿರೋದ್ರಿಂದ ಮತ್ತೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಡಿ ಹೋಗಿ ಮಗು ನೋಡೋಣ. ಏನಮ್ಮ, ಹೇಗಿದೆಯಾ ಇವಾಗ? ಸಾರಿ ಕಂದ, ಬೇರೆ ಕೆಲಸ ಇತ್ತು, ಬರೋಕ್ಕಾಗ್ಲಿಲ್ಲ. ನಮಸ್ಕಾರ ಡಾಕ್ಟರ್. ನಮಸ್ತೆ. ರೆಗ್ಯುಲರ್ ಡಾಕ್ಟರ್ ಇಲ್ವಾ? ಸರ್ ಲೀವಲ್ಲಿ ಇದ್ದಾರೆ, ಅದಕ್ಕೆ 2 days ನನಗೆ ಅಟೆಂಡ್ ಮಾಡೋದಕ್ಕೆ ಹೇಳಿದ್ದಾರೆ. ಓಕೆ. ಅದು ಸರ್, ಇನ್ನೊಂದು ತಿಂಗಳಲ್ಲಿ ಆಪರೇಷನ್ ಮಾಡಬೇಕು. ಆಮೇಲೆ ಆಲ್ಮೋಸ್ಟ್ ಮಗುಗೆ 90% ಕ್ಯೂರ್ ಆಗೋಗುತ್ತೆ. ಆಪರೇಷನ್ ಆದಮೇಲೆ ಕೆಲವು ದಿನಗಳನ್ನು ಬಿಟ್ಟು ನೀವು ಮಗುನ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟರ್. ಏನಮ್ಮ ಹಾಗೆ ನೋಡ್ತಿದ್ಯಾ? ಓ, ಯಾರು ಅಂತಾನಾ? ಅಮ್ಮ. ಅಮ್ಮ, ಅಮ್ಮ. ಡಾಕ್ಟರ್, ನನಗೆ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ. ಡಾಕ್ಟ್ರು ಹೇಳಿದ್ದಾರೆ, ಮಗು ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಕಾಗಿರೋ ಅಗತ್ಯ ಇಲ್ಲ. ನಾವು ಮಗುನ ಹುಷಾರಾಗಿ ನೋಡ್ಕೋತಿದ್ದೀವಿ. ಯಾವಾಗ ಏನೇ ಅವಶ್ಯಕತೆ ಬಂದರೂ ತಕ್ಷಣ ನನಗೊಂದು ಫೋನ್ ಮಾಡಿ. ಹಾಗೇ ಆಗಲಿ.
ಬೇಗ ನಿನಗೆ ಆಪರೇಷನ್ ಮಾಡ್ತಾರಂತೆ. ಆಮೇಲೆ ನಮ್ಮ ಮನೆಗೆ ಹೋಗ್ಬೋದು. ಅವಾಗ ಅಮ್ಮ, ನೀನು, ನಾನು 3 ಜನನೂ ಸೇರಿ ಜಾಲಿಯಾಗಿ ಹೊರಗಡೆ ಹೋಗ್ಬೋದು. ಸರಿನಾ? ಅಪ್ಪ ಬಂದ್ರು ಬರ್ದೇ ಇದ್ರು ಸಮಯ ನೋಡ್ಕೊಂಡು ನಾನು ಬರ್ತಾ ಇರ್ತೀನಿ. ಹೌದು ಕಲ್ಯಾಣಿ, ಆಪರೇಷನ್ ಆಗೋವರೆಗೂ ಅವಾಗವಾಗ ನೀನು ಬಂದು ನೋಡ್ಕೋತಾ ಇದ್ರೆ ಚೆನ್ನಾಗಿರುತ್ತೆ. ಬರ್ತೀನಿ ಬಿಡಿ ಆಫೀಸರ್. ನಿಮ್ಗಾಗಲ್ಲ ಅಂದಾಗ ಹೇಳಿ, ನಾನು ಬರ್ತೀನಿ. ಡಾಕ್ಟರ್, ನಾವಿನ್ನು ಹೊರಡ್ತೀವಿ. ಮಗು ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓಕೆ ಸರ್. ಬಾಯ್ ಮಗಳೇ, ಹುಷಾರು. ಮತ್ತೆ ಬರ್ತೀವಿ. ಅಮ್ಮ ಬಂದಿದ್ದಾಳಲ್ಲ, ಅಮ್ಮನ ಜೊತೆ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಮತ್ತೆ ಬರ್ತೀವಿ, ಸರಿನಾ? ಹುಷಾರಮ್ಮ. ಹುಷಾರಾಗಿ ನೋಡ್ಕೊಳ್ಳಿ. ಈ ಮಗು ಯಾರು? ಸರಿ ಬಿಡು, ಸಿದ್ದು ಹೇಳಿದನಲ್ಲ ಸುಮ್ಮನೆ ತಲೆ ಕೆಡ್ಸ್ಕೋಬೇಡ ಅಂತ. ಸೈಲೆಂಟ್ ಆಗಿದ್ರೆ ಬೆಟರ್. ಆಫೀಸರ್, ಮಗು ಇಲ್ಲಿ ಒಬ್ಳೇ ಇರ್ತಾಳೆ. ಮಗುಗೆ ಆ ಸಂಪದ ಅವರಿಂದ ಏನಾದ್ರು? ನೋನು, ಅಂಥ ಭಯ ಏನೂ ಇಲ್ಲ. ಈ ಹಾಸ್ಪಿಟ್ಲಲ್ಲಿ ಮಗು ರೂಮಲ್ಲಿ 4 CC ಕ್ಯಾಮೆರಾಗಳಿವೆ. ಅಷ್ಟೇ ಅಲ್ಲದೆ ಮಗು ಕೈಯಲ್ಲಿ ಒಂದು ಡಿವೈಸ್ ಇದೆ. ಅವಳ ಹತ್ರ ಯಾರೇ ಹೋದ್ರೂ ಅವ್ರ ಫೋಟೋನ ಸೇವ್ ಮಾಡ್ಕೊಳ್ಳುತ್ತೆ. ಸೊ ಡೋಂಟ್ ವರಿ. ತುಂಬಾ ಜಾಗ್ರತೆ ತಗೊಂಡಿದ್ದಾರೆ ಅಂತಾಯ್ತು. ನಾಳೆ ಜೈಲಲ್ಲಿ ಸಿದ್ದುನ್ ಮೀಟ್ ಮಾಡುವಾಗ ಈ ವಿಷಯ ಹೇಳಬೇಕು. ಸರಿ ಆಫೀಸರ್, ಹಾಗಾದ್ರೆ ನಾನು ಮನೆಗೆ ಹೋಗ್ತೀನಿ. ಓಯ್, ಎಲ್ಲಿಗೆ ಹೋಗೋದು? ಇಷ್ಟು ದೂರ ಬಂದಿದ್ದೀವಿ, ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಸುತ್ತಾರೋಣ. ಅಯ್ಯೋ ಬೇಡ, ಮತ್ತೆ ಅತ್ತೆ ಕೋಪ ಮಾಡ್ಕೋತಾರೆ. ಒಂದು ದಿನಕ್ಕೆ ಏನೂ ಆಗಲ್ಲ. ಇಷ್ಟು ದಿನ ಆದ್ಮೇಲೆ ಇಬ್ರು ಸೇರಿ ಹೊರಗಡೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಹಾಗೆ ತಿರುಗಾಡ್ಕೊಂಡು ಯಾವ್ದಾದ್ರು ಸಿನಿಮಾಗೆ ಹೋಗಿ ನೈಟಿಗೆ ಮನೆಗೆ ಹೋಗೋಣ. ನನ್ಗೂ ಆ ಥರ ಇರೋಕ್ಕಿಷ್ಟ. ಆದ್ರೆ ಮನೆಯಲ್ಲಿ ಏನು ಪರವಾಗಿಲ್ಲ. ಮನೇಲಿ ಏನಾದರೂ ಹೇಳಿದ್ರೆ ಆಯ್ತು. ಬಾ ಬಾ ಬಾ, ಬೇಗ ಬಾ, ಕೂತ್ಕೋ. ಹಲೋ, ಹೇಳು ಸಂಪದ. ನಿನಗೀಗಷ್ಟೇ ಕೆಲವು ಫೋಟೋಸ್ ಕಳಿಸಿದ್ದೀನಿ. ಮನೇಲಿ ಜಗಳ ಶುರು ಮಾಡೋದಕ್ಕೆ ನಿನಗಿದು ಉಪಯೋಗಕ್ಕೆ ಬರ್ಬೋದು. ಹೌದಾ? ನೋಡ್ತೀನಿರು. ಉಪಯೋಗ ಆದ್ರೆ ಈಗಲೇ ಬೆಂಕಿ ಹಚ್ಚಲ್ವಾ? ಮತ್ತೆ ಅದೇ ಕೆಲಸ ಮಾಡ್ಬೇಕು ನೀನು. ಅತ್ತಿಗೆ ಎಲ್ಲ ನಾನ್ ಅನ್ಕೊಂಡಾಗೆ ನಡೀತಿದೆ. ಸ್ವಲ್ಪ ಕೂಡ ವ್ಯತ್ಯಾಸ ಕಾಣಿಸ್ತಿಲ್ಲ. ಏನ್ ನಡೀತಿದೆ? ಏನಿದೆ ಅತ್ತಿಗೆ, ಅನುಪಮ ಅಮ್ಮ ಮನೆ ಮುಂದೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ನೀವು ಪೆಟ್ಟಿ ಅಂಗಡಿ ಇಟ್ಕೊಳ್ಳೋ ಪರಿಸ್ಥಿತಿ ಬರೋ ಹಾಗಿದೆ.
ನನ್ಗ್ಯಾಕೆ ಹೊಡೆದ್ರಿ? ಇಲ್ಲ ಅಂತಂದ್ರೆ ಇನ್ನೇನೆ? ಮೊದ್ಲೇ ನನ್ ತಲೆ ಕೆಟ್ಟು ಹೋಗಿದೆ, ಮಧ್ಯದಲ್ಲಿ ನಿನ್ ಗೋಳೇನೆ. ನಾನ್ ಅಂದಿದ್ದು ನಿಮಗ್ ತಪ್ಪಾಗಿ ಅನಿಸ್ತಿದ್ಯಾ? ತಪ್ಪಲ್ದೆ ಹೇಗ್ ಕಾಣಿಸ್ತಾ ಇದೀನಿ ನಿನ್ ಕಣ್ಣಿಗೆ? ಪೆಟ್ಟಿ ಅಂಗಡಿ ಇಟ್ಕೊಂಡು ಸಿಗರೇಟು ಬೀಡಿ ಇಟ್ಕೊಂಡು ಮಾರೋಳ್ ತರ ಕಾಣಿಸ್ತೀನಾ? ಇನ್ನೊಂದು ಸಲ ಹಾಗ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ ಕೆನ್ನೆ ಊದ್ಕೊಂಡ್ಬಿಡತ್ತೆ. ಇವಾಗ ನನ್ ಕೆನ್ನೆಗೆ ಹೊಡೆದಿದ್ದ ಡೇಟ್ ಅಲ್ವಾ? ಅದಕ್ಕೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂತ ಹೇಳಿದ್ದು. ಬಾಯಿ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡೋದಾ? ಅದಲ್ಲ ಅತ್ಗೆ, ಜಾಬ್ ರಿಸೈನ್ ಮಾಡಿ ಬರ್ತೀನಿ ಅಂತ ಹೇಳಿ ಕಲ್ಯಾಣಿ ಹೊರಗಡೆ ಹೋಗಿದ್ದಾಳೆ. ಹೊರಗಡೆ ಹೋದವಳು ಹೋಗಿರೋ ಕೆಲಸ ಮಾಡ್ದೇನೆ ಹಾಯಾಗಿ ಶೌರ್ಯನ್ ಜೊತೆ ಊರೆಲ್ಲ ಸುತ್ತುತ್ತಿದ್ದಾಳೆ. ಆ ವಿಷಯ ನಿಮಗ್ ಗೊತ್ತಾ? ಯಾರೇ ಹೇಳಿದ್ ನಿನ್ಗೆ? ಶೌರ್ಯ ಡ್ಯೂಟಿಗೆ ಹೋಗಿದ್ದಾನೆ, ಅವಳ ಹಿಂದೆ ಸುತ್ತಾಡ್ಕೊಂಡಿರಕ್ಕಾಗತ್ತಾ? ನೀವ್ ಹಾಗ ಅನ್ಕೋತಿದ್ದೀರಾ ಅತ್ಗೆ, ಆದ್ರೆ ಅಲ್ಲಿ ಬೇರೆ ತರ ನಡೀತಿದೆ. ಬೇಕು ಅಂದ್ರೆ ನೋಡಿ. ನನಗೆ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ. ಡಾಕ್ಟ್ರು ಹೇಳಿದ್ದಾರೆ ಮಗು ಬಗ್ಗೆ ನೀವೇನ್ ಟೆನ್ಷನ್ ಮಾಡ್ಕೋಬೇಕಾಗಿರೋ ಅಗತ್ಯ ಇಲ್ಲ. ನಾವು ಮಗುನ ಹುಷಾರಾಗಿ ನೋಡ್ಕೋತಿದೀವಿ. ಅಂದ್ರೆ ನನಗೆ ಸುಳ್ಳು ಹೇಳ್ತಾ ಇದ್ದಾರಾ? ಅಯ್ಯೋ, ನನ್ ಫೋನು. ಇದಕ್ಕೆ ಬೆಂಕಿ ಹತ್ರ ಫೋನ್ನ ಇಡಬಾರ್ದು ಅಂತ ಹೇಳೋದು ನೀನ್ ಕೇಳೋದಿಲ್ವಲ್ಲ? ಬೆಂಕಿ ಹತ್ರ ನಾನೆಲ್ಲಿಟ್ಟಿದ್ದೀರಿ? ಬೆಂಕಿಗೂ ನಮ್ಮ ಅಕ್ಕನ್ಗೂ ಏನಂತ ವ್ಯತ್ಯಾಸ ಇಲ್ಲ ಬಿಡು. ಮೊದ್ಲೇ ನನಗ್ ತಲೆ ಕೆಟ್ಟ ಹೋಗಿದೆ ಕಣೋ, ನೀನ್ ಮತ್ತೆ ತಲೆ ಕೆಡಿಸ್ಬೇಡ. ನೀನ್ ಅಗ್ನಿ ಪರ್ವತ ಅಕ್ಕ, ಯಾವಾಗ್ಲೂ ಉರಿತಾನೆ ಇರ್ತೀಯ. ಮನೆಗ್ ಬೆಂಕಿ ಬಿದ್ರೆ ಆರಿಸ್ಬೋದು, ಆದ್ರೆ ಅಗ್ನಿ ಪರ್ವತ ಆರಿಸೋದಿಕ್ ಆಗಲ್ವಲ್ಲ. ನೀನು ಅದೇ ಟೈಪು.